KPSC 23-24ನೇ ತನ್ನ ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳದ್ದೇನೋ ಬಿಡುಗಡೆ ಮಾಡಿದಾರಂತೆ ಆರೋಪ ಎಲ್ಲ ಮೋಸ ದಗ ಅಂತ. ಈ ಪ್ರಾಬ್ಲಮ್ ವಿತ್ KPSC ಅಂತ ಅದರದ್ದು ಕಾರ್ಯದರ್ಶಿ ಯಾರೋ ಜ್ಯೋತಿನ್ ಹಾಗೆಲ್ಲ ಏನೂ ಇಲ್ಲಪ್ಪ, ಎಲ್ಲ ಪಾರದರ್ಶಕವಾಗಿದೆ ಅಂತ. KPSC ಪಾರದರ್ಶಕವಾಗಿ ಇದ್ದಿದ್ದಕ್ಕೆ ಅದು ಇಷ್ಟು ದಿನ ಬಟ್ಟೆ ಬಿಚ್ಕೊಂಡು ಬಟಾ ಬೈಲು ಓಡಾಡಿರೋದು. ಕಂಡು ಆರೋಪಗಳಿಗೆ ಸಿಗಾಕೊಂಡು ನಿಮ್ಮ ಹಿಸ್ಟ್ರಿ ಚೆನ್ನಾಗಿಲ್ಲ. ಯಾರದ್ದು ನಿಮ್ಮ KPSC ಹಿಸ್ಟ್ರಿ ಇದೆ, ಅದು ಕಚಡ, ಅದು ಕಂತ್ರಿ ಹಿಸ್ಟ್ರಿ, ಅದು ನಿಮ್ದು. ನೀವು ದಗಾಕೋರ ತರ ಕಾಣಿಸ್ತೀರಿ ಜನಕ್ಕೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಒಂದೇ ರೂಮಲ್ಲಿ ಕೂತವ್ರು ಪಾಸ್ ಆಗ್ಬಿಟ್ಟಿದ್ದಾರೆ ಅಂತ ಬಂದಿದ್ದಾರೆ. ಚೆಕ್ ಮಾಡಿಸಿ, ಇಟ್ಸ್ ಎ ವೆರಿ ಸ್ಟ್ರೇಂಜ್. ಇದು CCTV ನೋಡಿದಾರಂತೆ, ಅಂಥದ್ದೇನು ಕಾಣಿಸಿಲ್ಲ, ಗೊತ್ತಿಲ್ಲ. ಪ್ರೂವ್ ಮಾಡಬೇಕಾದವ್ರು ನೀವು ಅದನ್ನ ಸರಿಯಾಗಿ, ಸುಮ್ಮನೆ ಬುರ್ಡ ಬಿಟ್ಬಿಟ್ರೆ ಆಗಲ್ಲ. ಎಲ್ಲ ಪಾರದರ್ಶಕವಾಗಿದೆ, ನಾವೆಲ್ಲ ನೋಡಿದ್ವಿ. ನಿಮ್ಮನ್ನು ಕೇಳ್ಬಿಟ್ಟೆಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲ ಇಲ್ಲಿ ನಾವು. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ? ಯಾಕಂದ್ರೆ ನಿಮ್ಮ ಹಿಸ್ಟ್ರಿ ಹಂಗಿದೆ. ಎಗೈನ್ ಮರ್ಡರ್ ಆಗಿದೆ ರೋಡಲ್ಲಿ, ಪೊಲೀಸ್ನವರು ಮರ್ಡರ್ ಆಗ್ಬಿಟ್ಟಿದೆ ಸರ್. ಯಾರು ಒಬ್ಬರು ದಾಖಲೆ ಎಲ್ಲ ತಂದು ಕೊಟ್ಟರೆ ಕ್ರಮ ತಗೋಬಹುದು. ಈಗ ಹಂಗೆ ಹೇಳ್ತಿರೋದು, ನಿಮ್ಗೇನಾದ್ರೂ ಇದ್ರೆ ಕೊಡಿ ಅಂತ. ನೀವು ಆ ಬುರ್ಡ ಬಿಡಕ್ಕಲ್ಲ ಅಲ್ಲಿ ನಿಮ್ಮನ್ನು ಕೂರಿಸಿರೋದು. ಯು ಹ್ಯಾವ್ ಟು ಚೆಕ್ ಇಟ್ ಅಂಡ್ ಕಮ್ ಬ್ಯಾಕ್ ಟು ದ ಪಬ್ಲಿಕ್ ಇಫ್ ಯು ವಾಂಟ್. ಅದರ್ವೈಸ್ ನೀವು ದೋಖಾ ಗಿರಾಕಿಗಳು. ಇದು ಆಕ್ಚುಲಿ ಚೆನ್ನಾಗಿರೋದು. 10 ಜನ, ಇಟ್ಸ್ ವೆರಿ ಸ್ಟ್ರೇಂಜ್ ಆಗಿದೆ. ನಾನು ಅನ್ಯಾಯ ಆಗಿದೆ ಅಂತ ಹೇಳಿಲ್ಲ, ನಂಗೆ ಗೊತ್ತಿಲ್ಲ. ಡೌಟ್ ಬರ್ತಾ ಇದೆ. ಅದು ಪಾಸಿಬಿಲಿಟಿ ಡೌಟೇ ಬರುವಂಥದ್ದೇ ಅದು. 10 ಜನ ಒಂದೇ ರೂಮಲ್ಲಿ ಇದ್ದವ್ರು ಒಂದೇ ಸರಿ ಪಾಸ್ ಆಗ್ತಾರೆ ಅಂದರೆ, ಹಾಗಾಗಿ ಅದ್ರದ್ದು ಏನು CCTV ಇದೆ, ಅದನ್ನು ಯಾರಿಗೆ ತೋರಿಸ್ಬೇಕು, ಹೇಗೆ ಕನ್ವಿನ್ಸ್ ಮಾಡಬೇಕು, ಹಾಗೆ ಮಾಡಬೇಕು. ಇಲ್ದಿದ್ರೆ ದೋಖಾ ಆ್ಯಂಡ್ ಕಂಪನಿ ಮತ್ತೊಂದು ಅಷ್ಟೇ.